ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ತಲೆ ಸ್ನಾನ ಮಾಡಿಬಿಟ್ಟು ತಲೆ ಒಣಗಿಸ್ಕೊಳಕ್ಕಂತ ಹೇಳ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದೀನಿ. ಹೊರಗಡೆ ಕೂತ್ಕೊಳ್ಳೋದಕ್ಕೆ ತುಂಬ ಬಿಸಿಲು. ಅದರಲ್ಲಿ ಇವಾಗ 11 ಗಂಟೆ ಮೇಲ್ಪಟ್ಟು ಹೊರಗಡೆ ಹೋಗೋಂಗೆ ಇಲ್ಲ, ಆ ರೇಂಜಿಗಿರುತ್ತೆ ಬಿಸಿಲು. ಅದಕ್ಕೋಸ್ಕರ ಇಲ್ಲೇ ಮನೆ ಒಳಗಡೆ ಕೂತ್ಕೊಂಡು ಫ್ಯಾನ್ ಗಾಳಿಗೆ ಒಣಗಿಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಫ್ಯಾನ್ ಗಾಳಿಗೆ ಹೇರ್ನ ಒಣಗಿಸ್ಕೊಳೋದು. ಇತ್ತೀಚೆಗೆ ಏನಂದರೆ ಹೇರ್ ಮೇಲೆ ಕೇರ್ ಅನ್ನೋದು ಮಾಡ್ತಾ ಇರಲಿಲ್ಲ. ಬಟ್ ಇಲ್ಲ, ನಮಗೆ ಹೇರ್ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯಿತು. ಹಾಗಾಗಿ ಇವಾಗ ಸ್ವಲ್ಪ ಹೇರ್ನ ಕೇರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಜಾಸ್ತಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾಯಿಲ್ಲ. ಎಷ್ಟಾಗುತ್ತೋ ಅಷ್ಟು ಅದಕ್ಕೆ ಫುಡ್ ಏನು ಬೇಕೋ ಆ ಥರದ್ದು ತೊಗೊಳೋದು, ಹಂಗೆಲ್ಲ ಮಾಡ್ತಾಯಿದ್ದೀನಿ. ಹಾಗೆ ಮನೆ ಹತ್ರ 10 ರೂಪಾಯಿ ಐಟಮ್ಸ್ನ ಮಾರೋದಕ್ಕೆ ಬಂದಿದ್ದರು. ಅವ್ರ ಹತ್ರ ಈ ಸಿಂಧೂರ ತೊಗೊಂಡೆ. ಯಾವಾಗಲೂ ಕೂಡ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ತುಂಬ ವರ್ಷದಿಂದನೂ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಇದು 10 ರೂಪಾಯಿ. ನಾವು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ 20-30 ಹೇಳ್ತಾರೆ. ಆದರೆ ಮನೆ ಹತ್ರನೇ 10 ರೂಪಾಯಿ ಸಾಮಾನೆಲ್ಲ ಮಾರೋದಕ್ಕೆ ಬರ್ತಾರಲ್ವ, ಅವ್ರ ಹತ್ರ ತೊಗೊಂಡಿದ್ದೆ. ಚೆನ್ನಾಗಿದೆ ಸಿಂಧೂರ. ಇದನ್ನು ಹಚ್ಚಿದ ಮೇಲೆ ಸ್ಮೆಲ್ಲು ಮತ್ತು ಸಂಜೆವರೆಗೂ, ಅಂದರೆ ನಾವು ಫೇಸ್ ವಾಶ್ ಮಾಡೋವ್ರಿಗೂ ಕೂಡ ಇದು ಹೋಗೋದಿಲ್ಲ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಮತ್ತು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಹಚ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಮತ್ತು ನಾನು ಡೈಲಿ ಇದನ್ನು ಯೂಸ್ ಮಾಡ್ತೀನಿ. ಮತ್ತು ಇದು ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೂ ಹೇಳ್ಬೋದು. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ, ಚೀಪ್ ಆ್ಯಂಡ್ ಬೆಸ್ಟು. ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಜಸ್ಟ್ ಇದು 10 ರೂಪಾಯಿ ಮಾತ್ರ. ನಾವು ಹೊರಗಡೆ ಎಲ್ಲ ತೊಗೋತೀವಿ, ಒಂದು 40, 50, 100 ರೂಪಾಯಿವರೆಗೂ ಕೂಡ ಇದೆ. ಆದರೆ ಡೈಲಿ ಯೂಸ್ ಮಾಡೋದಕ್ಕೆ ಇದು ಬೆಟರ್ ಆಪ್ಷನ್. 10 ರೂಪಾಯಿ ಎಲ್ಲ ಅಂತಂದೇಳಿ ತೊಗೊತೀನಿ. ಮತ್ತು ಮನೆ ಹತ್ರನೇ ಎಲ್ಲ ಬರ್ತಾ ಇರ್ತವೆ. ಕ್ಲಿಪ್ಸು ಮತ್ತು ಇಯರಿಂಗ್ಸು ಎಲ್ಲ ಕೂಡ 10 ರೂಪಾಯಿಗೆ ಮಾರ್ತಾರೆ. ನಮಗೇನು ಬೇಕೋ ಅದನ್ನು ತೊಗೋತೀವಿ. ಮತ್ತು ಏನಂದರೆ ವೇಸ್ಟೇಜನ್ನೆಲ್ಲ ತೊಗೊಳಕ್ಕೆ ಹೋಗಲ್ಲ. ನಮಗೆ ಬೇಕಾಗಿರೋಂಥದ್ದನ್ನು ಮಾತ್ರ ನಾನು ತೊಗೋತೀನಿ. ಹಾಗೆ ಇವಾಗ ಮಧ್ಯಾಹ್ನ ಆಯ್ತಲ್ಲ, ಸ್ವಲ್ಪ ರೈಸ್ ಮಾಡೋಣ ಅಂತ ಇಕ್ಕಿದ್ದೆ. ಮತ್ತು ಹಾಲು ಕೂಡ ಬಿಸಿ ಮಾಡ್ತಾಯಿದ್ದೀನಿ. ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಹಾಲು ಬೇಗನೆ ಒಡೆದೋಗುತ್ತೆ. ಅದಕ್ಕೋಸ್ಕರ ಮಧ್ಯಾಹ್ನ ಹಾಲು ಮತ್ತು ಸಾಂಬಾರು, ಏನಾದರೂ ಪಲ್ಯ ಆ ಥರ ಇತ್ತು ಅಂದರೆ ಬಿಸಿ ಮಾಡಿ ಇಟ್ಕೋತೀವಿ. ಇಲ್ಲಾಂದರೆ ಅದು ಸುಮ್ಮನೆ ಒಡೆದೋಗುತ್ತೆ. ಮತ್ತು ಇವತ್ತು ಕಾಳಿನ ಸಾಂಬಾರು ಮಾಡಿದ್ದೆ. ಬಟಾಣಿ ಕಾಳು ಮತ್ತು ಕಡಲೆಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ಅದನ್ನೇ ಬಿಸಿ ಮಾಡೋದಕ್ಕಂತ ಇಟ್ಟಿದ್ದೀನಿ. ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮುದ್ದೆಗೆ ಅಂತೂ ಸೂಪರ್ ಕಾಂಬಿನೇಷನ್ ಈ ಸಾಂಬಾರು. ಬಟ್ ಇವತ್ತು ಮುದ್ದೆ ಮಾಡಿಲ್ಲ. ಮುದ್ದೆ ಮಾಡಿದರೆ ನಿಜವಾಗ್ಲೂ ಒಂದು ಮುದ್ದೆ ಫುಲ್ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು. ಮತ್ತು ಮಸಾಲೆ ಜಾಸ್ತಿ ಹಾಕ್ಬಾರ್ದು ಅಷ್ಟೇ. ಹಾಗೆ ಇವಾಗ ಬಿಸಿಲುಗಾಲ ಜಾಸ್ತಿ ಅಲ್ಲ, ಅದಕ್ಕೋಸ್ಕರ ಮಡಿಕೆ ತಂದಿಟ್ಕೊಂಡಿದ್ವಿ. ಅಂದರೆ ಅಮ್ಮ ಹಾಕಿದಾಗ ಮಡಿಕೆ ತಂದಿಟ್ಟಿದ್ವಲ್ಲ, ಅದನ್ನೇ ಇವಾಗ ಎಲ್ಲರೂ ನೀರು ಕುಡಿಯೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ. ನಮ್ಮನೇಲಿ ಇದಕ್ಕೂ ದೊಡ್ಡದಿತ್ತು ಫ್ರೆಂಡ್ಸ್. ಅಂದರೆ ಒಂದು 2 ಕೊಡಪಾನ ಹಿಡಿಯೋಷ್ಟು ದೊಡ್ಡದು ಒಂದು ಮಡಿಕೆ ಇತ್ತು. ಅದು ಸೋರ್ತಾ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಬಿಸಾಕ್ಬಿಟ್ವಿ. ನೋಡಬೇಕು, ಆದರೆ ಆ ಥರದ್ದು ತಂದಿಟ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ಬಾಟ್ಲಿ ಏನಂದರೆ ನೀರು ತುಂಬಿಬಿಟ್ಟು ಅದಕ್ಕೆ ಒಂದು ಕಾಟನ್ ಬಟ್ಟೆನ ಸುತ್ತಿ ಅದನ್ನು ಹಸಿ ಮಾಡಿ ಇಟ್ಬಿಟ್ವಿ ಅಂದರೆ 1 ಗಂಟೆ 2 ಗಂಟೆ ಬಿಟ್ಬಿಡ್ಬೇಕು ಹಂಗೆ ಗಾಳಿಗೆ ಹೊರಗಡೆ. ಅದು ತಣ್ಣಗಿರುತ್ತೆ ಫ್ರೆಂಡ್ಸ್. ಇವಾಗ ಹಿಂಗೆ ನಾವು ಫ್ರಿಡ್ಜ್ ವಾಟರ್ ಕುಡಿತೀವೋ ಆ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಆ ಥರ ನೀರನ್ನು ಬಾಟ್ಲಲ್ಲಿ ಹಾಕಿ ಕಾಟನ್ ಬಟ್ಟೆ ಸುತ್ತಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ರೈಸ್ ಮಾಡೋದಕ್ಕಂತ ಹೇಳಿ ಇಕ್ತಾಯಿದ್ದೀನಿ. ಬಿಸಿಲು ಬೇರೆ ಇದೆ ಸಖತ್ತಾಗಿ. ಬಟ್ ಕೂದಲು ಒಣಗಿಲ್ಲಲ್ಲ ಅಂತ ಹೇಳ್ಬಿಟ್ಟು ಕೂದಲನ್ನ ಬಿಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಈ ಥರ ಬಿಟ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ತಡ್ಕೊಳಕ್ಕಾಗಲ್ಲ ಸೆಕೆಗೂ. ಅದಕ್ಕೂ ಯಾವಾಗಲೂ ಕೂಡ ಮೇಲ್ಗಡೆ ಕಟ್ಟಿ ಕೈ ಬಿಟ್ಬಿಡ್ತೀನಿ ನಾನು, ಕ್ಲಿಪ್ ಹಾಕ್ಕೊಂಡು. ಇಲ್ಲಾಂದರೆ ಜಡೆ ಹಾಕ್ಕೊಂಡು ಮೇಲ್ ಮಡಚಿ ಹಾಕ್ಕೊಂಡ್ಬಿಡ್ತೀನಿ. ಯಾವಾಗಲೂ ಕೂಡ ಹೇರ್ನ ಈ ಥರ ಬಿಡೋದಕ್ಕೆ ಹೋಗೋದಿಲ್ಲ ನಾನು. ಆಲ್ಮೋಸ್ಟು ಏನಂದ್ರೂ ಜಡೆ ಹಾಕ್ಕೊಂಡೇ ಇರ್ತೀನಿ. ಮತ್ತು ಇವಾಗ ಏನೂ ಮಾಡೋದಕ್ಕಾಗಲ್ಲ, ಯಾಕಂದರೆ ಅದು ಫುಲ್ಲು ಡ್ರೈ ಆಗಬೇಕಲ್ಲ. ಹಾಗೆ ಹಸಿ ಇದ್ದಾಗಲೇ ನಾವು ಜಡೆ ಹಾಕ್ಕೊಂಡ್ಬಿಟ್ವಿ ಅಂದರೆ ತಲೆನೋವು ಬರೋದು ಹಂಗೆಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಹಾಗೆ ಬಿಟ್ಕೊಂಡಿದ್ದೀನಿ. ಇವಾಗ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಹಾಲು ಕೂಡ ಬಿಸಿಯಾಗಿತ್ತಲ್ಲ, ಬೂಸ್ಟ್ ಕುಡಿಯೋಣ ಅಂತ ಅನ್ನಿಸ್ತು. ಮತ್ತು ಟೀ ಬದಲು ಬೂಸ್ಟಿಗೆ ಅಡಿಕ್ಟ್ ಆಗಿದ್ದೀನಿ. ಈ ಬೂಸ್ಟು ಈಗ 3 ಟೈಮ್ ಯೂಸ್ ಮಾಡ್ತಾಯಿದ್ದೀನಿ. 5 ರೂಪಾಯಿ ಬೂಸ್ಟು ಇದು 3ನೇ ಸಲ ಯೂಸ್ ಮಾಡ್ತಾ ಇರೋದು. ಸ್ವಲ್ಪನೇ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಯಾಕೋ ಗಟ್ಟಿ ಆಗಿಬಿಟ್ಟಿತ್ತು. ಅದಕ್ಕೆ ಕುಟಾಣಿ ಇದಿರುತ್ತಲ್ವ ಕುಟ್ಟೋದು, ಅದನ್ನು ತಗೊಂಡು ಸ್ವಲ್ಪ ಜಜ್ತಾ ಇದ್ದೀನಿ, ಪೌಡರ್ ಆಗುತ್ತೆ ಅಂತ ಹೇಳಿ. ಏನಂದರೂ ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಸುಮ್ಮನೆ ವೇಸ್ಟ್ ಮಾಡಿ ಏನು ಮಾಡೋದು. ಅಕಸ್ಮಾತ್ ಅದು ತುಂಬ ಗಟ್ಟಿಯಾಗಿರುತ್ತಲ್ವ, ಚಾಕ್ಲೇಟ್ ಥರ, ಅದು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಆದರೆ ಆ ಥರ ಏನಾಗಿರಲಿಲ್ಲ. ಸ್ವಲ್ಪ ಪೌಡರು ಒಂಥರ ಗಟ್ಟಿಯಾಗಿತ್ತು ಅಷ್ಟೇ. ಅದನ್ನು ಸ್ವಲ್ಪ ಹಿಂಗೆ ಕುಟ್ಟಿದ್ದಕ್ಕೆ ಪೌಡರ್ ಆಯಿತು. ಅದನ್ನು ಮತ್ತೆ ಹಾಲಲ್ಲಿ ಹಾಕ್ಕೊಂಡು ಕುಡಿತೀನಿ. ಇವಾಗ ನನಗೆ
ಸೆಕೆಗೆ ತಡ್ಕೊಳೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಮೇಲ್ಗಡೆ ಕ್ಲಿಪ್ ಹಾಕ್ಕೊಂಡು ಸುಮ್ಮನಾಗ್ಬಿಟ್ಟೆ ನಾನು. ನನಗಿದು ಬೆಸ್ಟು, ನನ್ನ ಹೇರ್ ಸ್ಟೈಲ್ ಅಂದರೆ ನನಗಿದೆ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಹೇರು ನಮಗೆಲ್ಲೂ ಕೂಡ ಇದು ಅನಿಸಲ್ಲ, ಸೆಕೆ ಅಂತ ಅನ್ಸೋದು ಹಂಗೆಲ್ಲ ಆಗೋಲ್ಲ. ಈ ಸೆಕೆಗಾಲದಲ್ಲಿ ಬೆಸ್ಟ್ ಹೇರ್ ಸ್ಟೈಲ್ ಅಂದರೆ ಇದೆ ಹೆಣ್ಮಕ್ಳಿಗೆ. ಅದರಲ್ಲಿ ಹೌಸ್ ವೈಫ್ಗಳು ಮಾತ್ರ ಇದು ಬೆಸ್ಟ್ ಹೇರ್ ಸ್ಟೈಲ್ ನಮಗೆ. ಎನಿ ಟೈಮ್ ಹೀಗೆ ಹಾಕ್ಕೊಂಡಿರ್ತೀವಿ ನಾವು. ಮತ್ತು ಇವಾಗ ಹಾಲು ಬಿಸಿ ಮಾಡಿದ್ನಲ್ಲ, ಹಾಲು ಹಾಕ್ಕೊಂಡು ಈಗ ಕುಡಿತೀನಿ. ನನಗೇನೆಂದರೆ ಟೀ ಬದಲು ಎದಕ್ಕಾದರೂ ಒಂದು ಚೇಂಜ್ ತೊಗೋಬೇಕು, ಈ ಟೀ ಜಾಸ್ತಿ ಕುಡಿಬಾರ್ದು ಅನ್ನೋ ಕಾರಣಕ್ಕೆ ಬೂಸ್ಟ್ ಕುಡಿತಾ ಇದ್ದೀನಿ. ಈ ಟೈಮಲ್ಲಿ ನಾವು ಟೀ ಕಾಫಿ ಜಾಸ್ತಿ ಕುಡಿಯೋದ್ರಿಂದ ಇನ್ನೂ ಸ್ವಲ್ಪ ಹೀಟ್ ಅನ್ನೋದು ಜಾಸ್ತಿ ಆಗುತ್ತೆ. ಅದರಲ್ಲೂ ಕೂಡ ವೆದರು ಹಂಗೆ ಇದೆಯಲ್ಲ, ಅದಕ್ಕೋಸ್ಕರ. ಹಾಗೆ ಇವಾಗ ಏನದು ಬೂಸ್ಟ್ ಕುಡಿತಾ ಕೂತ್ಕೊಂಡಿದ್ದೆ. ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ನನ್ನ ಮಗಳು ಒಳಗೂ ಹೊರಗೂ ಓಡಾಡ್ತಾ ಇದ್ದಾಳೆ. ಅವ್ರಿಗೆ ಏನಂದರೆ ರಜಾ ಬಿಡ್ತು ಅಂದರೆ ಮುಗ್ದೋಯ್ತು ಕತೆ. ಏನಾದ್ರು ಒಂದು ತರಲೆ ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ನಾವು ಹೇಳ್ತಾನೆ ಇರಬೇಕು, ಹೋಮ್ವರ್ಕ್ ಮಾಡ್ಕೊಳ್ರಿ ಅಂತ ಹೇಳಬೇಕು, ಇಲ್ಲ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಬೇಕು, ಏನಾದರೂ ಒಂದು ಮಾಡ್ತಿರ್ತಾಳೆ. ಇದು ಚೊಂಬುಗಳು ಏನಕ್ಕೆ ಹಂಗೆ ತಡಾದು ಇಟ್ಕೊಂಡಿದ್ದಾರೆ ಅಂದರೆ ನೀರು ಕುಡಿದು ತೊಗೊಂಬಂದು ಇಲ್ಲಿ ಮುಂದ್ಗಡೆ ಇಟ್ಕೊಂಡಿರ್ತಾರೆ. ಮತ್ತು ಮಡಿಕೆ ಇರುತ್ತಲ್ವ, ಮಡಿಕೆಯಲ್ಲಿರೋ ನೀರನ್ನು ಅದ್ರೊಳಗೆ ಹಾಕ್ಕೊಂಡು ಕುಡಿಯೋದಕ್ಕಂತೇಳಿ ಸಪ್ರೇಟ್ ಚೊಂಬನ್ನು ಅಲ್ಲಿ ಇಟ್ಕೊಂಡಿರ್ತಾರೆ ಅವು ಅಜಯ್ ಮತ್ತು ಭ್ರಮರ. ಅದಕ್ಕೋಸ್ಕರನೇ ಆ ಮಡಿಕೆ ಪಕ್ಕದಲ್ಲಿ ಒಂದು 2 ಚೊಂಬು ಕಾಣ್ತಾ ಇರೋದು ನಿಮಗೆ. ನಾವು ಮನೆ ಕ್ಲೀನ್ ಮಾಡೋದಕ್ಕೆ ನೋಡಿದರೆ ಮಕ್ಕಳು ಮನೆ ಅಳಿಸೋದಕ್ಕೆ ನೋಡ್ತಾರೆ. ಏನು ಮಾಡೋದಕ್ಕಾಗಲ್ಲ. ನಾವೆಷ್ಟು ನೀಟಾಗಿಡ್ಬೇಕಂದ್ರೂ ಕೂಡ ಆಗೋದೇ ಇಲ್ಲ ಹೇಳಬೇಕಂದ್ರೆ. ನಾವೆಷ್ಟು ಕ್ಲೀನ್ ಮಾಡಿ ಎಲ್ಲ ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇಕ್ಬೇಕು ಅಲ್ಲೆಲ್ಲ ಜೋಡಿಸಿದ್ರು ಮತ್ತೆ ಹಾಗೇ ಮಾಡ್ತಾರೆ. ಅದಕ್ಕೆ ನಾನು ಕೂಡ ಸುಮ್ಮನಾಗ್ಬಿಟ್ಟೆ. ಮತ್ತು ಇದು ಒಂದು ತಕ್ಕಡಿ, ಹಳೇ ತಕ್ಕಡಿ. ಅದು ಏನಂದರೆ ಯಾವುದೋ ಐಟಮ್ಸ್ ಇಡೋ ಟೈಮಲ್ಲಿ ಇವಾಗ ಸಿಕ್ತು. ಅದಕ್ಕೋಸ್ಕರ ನನ್ನ ಮಕ್ಕಳು ತಗೊಂಡಿದ್ದಾರೆ. ಅಮ್ಮ ಇದನ್ನು ತೊಳ್ಕೊಡು ನನಗೆ ಇದನ್ನು ಅಂತ ಹೇಳ್ಬಿಟ್ಟು. ಯಾಕಂದರೆ ಅದು ಕೆಳಗಡೆ ಕಾಣ್ತಾ ಇದೆಯಲ್ಲ, ಅದು ಹಿತ್ತಾಳೆ. ಅದು ಇದು ಮೊದಲೆಲ್ಲ ಗೋಲ್ಡು ತೂಕ ಮಾಡ್ತಾರಲ್ವ, ಆ ಥರದ್ದು. ಸೊ ಆ ಥರದ ತಕ್ಕಡಿ ಇದು. ಇದನ್ನು ವಾಶ್ ಮಾಡಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಿಮ್ಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಮಕ್ಕಳು ಇವಾಗ ಆಟ ಆಡೋದಕ್ಕೆ ಯೂಸ್ ಆಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಅವರಂತೂ ಬಿಡೋದೇ ಇಲ್ಲ. ಈ ಥರದ್ದು ಏನಾದರೂ ಕಾಣಿಸ್ತಂದರೆ ಫಸ್ಟ್ ಯೂಸ್ ಮಾಡಲೇಬೇಕು ಅವರು. ಹಾಗೆ ಇವಾಗ ರೈಸ್ ಎಲ್ಲ ಆಯ್ತಲ್ಲ, ರೈಸ್ ಹಂಗೆ ತಿಂದರೆ ಅಷ್ಟೊಂದು ಇಷ್ಟಪಟ್ಕೊಂಡು ತಿನ್ನಲ್ಲ. ಅದಕ್ಕೋಸ್ಕರ ಈ ಥರ ಏನಾದರೂ ಸೈಡ್ಸ್ ಕೊಡಬೇಕು ಅವರಿಗೆ. ಚಕ್ಲಿ, ಸಂಡಿಗೆ ಮತ್ತು ಏನಾದರೂ ಮನೇಲಿ ಮಾಡಿರೋಂಥ ಐಟಮ್ಸ್ ಇರುತ್ತಲ್ವ, ಅದನ್ನು ಈ ಥರ ಕರೆದು ಕೊಟ್ಟರೆ ಸುಮ್ಮನೆ ಊಟ ಮಾಡ್ತಾರೆ. ಇಲ್ಲಾಂದರೆ ರೈಸು ಸಾಂಬಾರು ಊಟ ಮಾಡಬೇಕಾ ಅನ್ನೋದೊಂದು ಡೈಲಾಗ್ನ ಹೇಳ್ತಾರೆ. ಅದಕ್ಕಂತ ಇವಾಗ ಇದನ್ನು ಕರೆದು ಕೊಡ್ತಾಯಿದ್ದೀನಿ. ನಮ್ಮ ಕಡೆ ಇದನ್ನು ಸಂಡಿಗೆ ಅಂತ ಕರಿತೀವಿ, ನಿಮ್ಮ ಕಡೆ ಏನಂತ ಕರಿತೀರಾ ಕಾಮೆಂಟ್ ಮಾಡಿ ಆಯಿತಾ. ಹಾಗೆ ಈ ಕಲರ್ ಇರೋವಂಥದ್ದು ನೋಡಿದ್ರೇ ಎಷ್ಟೊಂದು ಇಷ್ಟ ಆಗುತ್ತೆ. ಬಟ್ ಇದು ಜಾಸ್ತಿ ಕೊಡಬಾರ್ದು, ಯಾವಾಗಲೋ ಒಂದು ಸಲ ಕೊಡ್ತೀವಿ. ಮೊದಲೆಲ್ಲ ನಮಗೆ ಈ ಥರ ಏನೂ ಗೊತ್ತೇ ಇರಲಿಲ್ಲ. ಅಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರದ್ದು ಏನು ಕೊಟ್ಟರು ಸುಮ್ಮನೆ ತಿಂತಾಯಿದ್ವಿ. ಇವಾಗೆಲ್ಲ ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅನ್ನೋದೊಂದು ಬಂದುಬಿಟ್ಟಿದೆ ಕಾನ್ಸೆಪ್ಟು. ಹಾಗೆ ಇವಾಗ ನೋಡಿ ಕ್ಲೀನಾಗಿ ಅದನ್ನು ವಾಶ್ ಮಾಡಿರೋದ್ರಿಂದ ಚೆನ್ನಾಗಿ ಅದು ಹೊಳಿತಾ ಇದೆ. ಅದನ್ನು ತೊಗೊಂಡು ಆಟಾಡೋದಕ್ಕೆ ರೆಡಿಯಾಗಿ ಕುತ್ಕೊಂಡಿದ್ದ ನನ್ನ ಮಗ. ಹಾಗೆ ಸಂಜೆ ಆಯಿತಲ್ಲ, ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಹೇಳಿದರು. ಅದಕ್ಕೋಸ್ಕರ ಒಂದು ಹೂಕೋಸು ಆಯಿತಾ, ಹೂಕೋಸಿತ್ತು. ಅದನ್ನು ಕಟ್ ಮಾಡಿ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿರೋಂಥ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದರೊಳಗಡೆ ಈ ಹೂಕೋಸನ್ನ ಹಾಕಿಟ್ಟಿದ್ದೆ ಒಂದು 10 ನಿಮಿಷ. ಇದರಲ್ಲಿ ಏನಾದ್ರು ಹುಳುಗಳಿತ್ತು ಅಂದರೆ ಎಲ್ಲದೂ ಕೂಡ ಕಡಿಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ಈ ಥರ ಮಾಡಿ ಇಟ್ಕೋಬೇಕು, ಚೆನ್ನಾಗಿರುತ್ತೆ ಇದು. ಮತ್ತು ಇವತ್ತು ನಾನು ಗೋಬಿ ಮಂಚೂರಿ ಮತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಮಕ್ಕಳಿದ್ದಾಗ ಏನಾದರೂ ಒಂಥರ ವೆರೈಟಿ ಕೇಳ್ತಾನೆ ಇರ್ತಾರಲ್ವ, ಆವಾಗ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಕೊಂಡು ತಿಂತಾರೆ. ನಾನು ಕೂಡ ಈ ವಿಡಿಯೋನ ಅಂದರೆ ಈ ರೆಸಿಪಿನ ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ರೆಸಿಪಿ ವಿಡಿಯೋನ ನಾನು ಶೇರ್ ಮಾಡ್ತಾಯಿಲ್ಲ, ಜಸ್ಟ್ ನಾನು ಮಾಡಿರೋಂಥದ್ದನ್ನು ಶೇರ್ ಮಾಡ್ತೀನಿ. ರೆಸಿಪಿ ವಿಡಿಯೋಸು ನಾನು ಓನ್ ರೆಸಿಪಿ ಅಲ್ಲ ಇದು, ಯಾಕಂದರೆ ನಾನು ಕೂಡ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದ್ರಿಂದ ನಾನು ಆ ರೆಸಿಪಿ ಏನೇನು ಹಾಕಬೇಕು ಏನಿಲ್ಲ ಅಂತಂದೇನು ಹೇಳೋದಕ್ಕೆ ಹೋಗಲ್ಲ ಆಯಿತಾ. ಆದರೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು, ಚೆನ್ನಾಗಿ ಬಂತು. ಫ್ರೈಡ್ ರೈಸು ಮತ್ತು ಗೋಬಿ ಮಂಚೂರಿ ಎಲ್ಲ ಚೆನ್ನಾಗಿ ಬಂತು. ಅಂದರೆ ನಮ್ಮ ಮನೇಲಿ ಅಂದರೆ ನಾವು ಟೇಸ್ಟಿಂಗ್ ಪುಡಿ ಆ ಥರ ಏನೂ ಉಪಯೋಗಿಸಲ್ಲ, ಕೊಡ್ಬೋದು ಮಕ್ಕಳಿಗೆಲ್ಲ. ಮತ್ತು ನಾವು ಇಲ್ಲಿ ಸಾಸ್ ಬದಲು ಮನೆಯಲ್ಲೇ ಉಪಯೋಗಿಸುವಂಥ ಖಾರದ ಪುಡಿ, ಟೊಮೆಟೊ ಕೆಚಪ್ನ ಮನೆಯಲ್ಲೇ ಮಾಡ್ಬೋದು, ಚೆನ್ನಾಗಿರುತ್ತೆ. ಮತ್ತು ಈ ವಿನೆಗರ್ ಬದಲು ನಿಂಬೆಹಣ್ಣಿನ ರಸ ಹಾಕೋದು, ಈ ಥರ ಆಪ್ಷನಲಾಗಿ ಮಾಡಿಕೊಂಡ್ರೆ ಇನ್ನೂ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಯಾವಾಗ ಕೇಳಿದ್ರೂ
ಈ ಥರದ್ದು ಮಾಡಿಕೊಟ್ಬಿಟ್ರೆ ಅವರಂತೂ ಫುಲ್ ಹ್ಯಾಪಿ ಆಗ್ತಾರೆ. ಹೊರಗಡೆ ತಂದು ಕೊಡು ಅಂತಲೂ ಕೂಡ ಹೇಳಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ನನ್ನ ಮಗಳು ಮಾತ್ರ ನಿಂಗೆ ಬರಲ್ಲ ಅಂತ ಹೇಳ್ತಾ ಇದ್ದೆ, ಇವಾಗ ನೋಡಿ ಹೆಂಗೆ ಮಾಡಿದೀಯಾ ಅಂತ ನನ್ನ ಮಗಳ ಡೈಲಾಗು. ಅವಳಿಗಂತೂ ಸಖತ್ ಇಷ್ಟ ಆಯಿತು. ಮತ್ತು ಇದಕ್ಕೆ ಏನೇನು ಬೇಕು ಅಂದರೆ ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಮೈದಾ ಹಿಟ್ಟು, ಖಾರದ ಪುಡಿ. ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆನೋ ಅರ್ಧ ಗಂಟೆ ನಾನು ನೆನೆಯೋದಕ್ಕೆ ಬಿಟ್ಟಿದ್ದೆ. 1 ಅವರ್ವರೆಗೂ ನೆನೆಯೋದಕ್ಕೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನೊಂದು ಕಾಲು ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ. ಇವಾಗ ಇದನ್ನು ಎಣ್ಣೆಲಿ ಹಾಕಿ ಕರಿಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಫುಲ್ಲು ಲೋ ಫ್ಲೇಮಲ್ಲೂ ಇಟ್ಕೋಬಾರ್ದು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಅವಾಗೇನಾಗುತ್ತೆ ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಇಲ್ಲಾಂದರೆ ಸಾಫ್ಟಾಗಿರುತ್ತೆ, ಬೇಗ ನಿಮಗೆ ಕ್ರಿಸ್ಪಿ ಬರೋಲ್ಲ. ಕೆಲವೊಂದು ಸಲ ಫುಲ್ ಸೀದೋಗುತ್ತೆ ನೀವು ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರಿ ಅಂದರೆ, ಮತ್ತು ಚೆನ್ನಾಗಿರಲ್ಲ ಅದು. ಒಳಗಡೆ ಎಲ್ಲ ಹಸಿ ಹಾಗೆ ಇರುತ್ತೆ, ಮೇಲ್ಗಡೆ ಎಲ್ಲ ಸೀದೋಗಿರುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಕುಕ್ ಆಗುತ್ತೆ, ಆಯಿತಾ. ಇವಾಗ ಒಂದೊಂದಾಗೇ ಗೋಬಿ ಏನು ನಾವು ಕಲಸಿಕ್ಕಿದ್ವು ಅದನ್ನು ಬಿಡ್ತಾ ಇದ್ದೀನಿ. ಇದನ್ನು ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಮತ್ತು ಗೋಬಿ ಮಂಚೂರಿ ಥರ ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಮೇನ್ ನನ್ನ ಮಗನಿಗೆ ಡ್ರೈ ಗೋಬಿ ಅಂದರೆ ಈ ಥರ ಕರ್ದಿರೋದನ್ನು ತಿನ್ನೋದಕ್ಕೆ ತುಂಬ ಇಷ್ಟಪಟ್ಟ. ಮತ್ತು ಅವನಿಗೆ ಗೋಬಿ ಮಂಚೂರಿ ಅದು ಇಷ್ಟ ಆಗೋಲ್ಲ. ಇನ್ನು ಫ್ರೈಡ್ ರೈಸ್ ಎಲ್ಲ ತಿಂತಾನೆ, ಗೋಬಿ ಫ್ರೈಡ್ ರೈಸ್ ಆ ಥರ. ಗೋಬಿ ಮಂಚೂರಿ ಇಷ್ಟಪಡಲ್ಲ. ನನ್ನ ಮಗಳಿಗೆ ಗೋಬಿ ಮಂಚೂರಿ ತುಂಬ ಇಷ್ಟ. ಅವಳು ಗೋಬಿ ಮಂಚೂರಿನ ತುಂಬ ಇಷ್ಟಪಟ್ಕೊಂಡು ತಿಂದು ಚೆನ್ನಾಗಿ ಕೂಡ ಬಂದಿತ್ತು. ನಾನು ಹೆಂಗೆ ಬರುತ್ತೋ ಏನೋ, ಫಸ್ಟ್ ಟೈಮ್ ಮಾಡಿದ್ದೀನಿ ಅನ್ನೋ ಒಂದು ಟೆನ್ಷನಲ್ಲೇ ಮಾಡಿದೆ, ಬಟ್ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಏನು ನಾವು ಹೊರಗಡೆ ತೊಗೊಂಬಂದಾಗ ತಿಂದಮೇಲೆ ಯಾವ ಥರ ಅನಿಸುತ್ತೋ ಆ ಥರನೇ ಅನಿಸಿದ್ದು. ಯಾಕಂದರೆ ಮನೇಲೂ ಕೂಡ ನಾವು ಸಾಸ್ ಯೂಸ್ ಮಾಡಿದ್ದೀನಿ, ಆಯಿತಾ. ಸಾಸ್ ಯೂಸ್ ಮಾಡಿರೋದ್ರಿಂದ ಹೊರಗಡೆ ಥರ ಟೇಸ್ಟೇ ಬರುತ್ತೆ, ಬಟ್ ಟೇಸ್ಟಿಂಗ್ ಪುಡಿ ಮಾತ್ರ ನಾವಿಲ್ಲಿ ಯೂಸ್ ಮಾಡಿಲ್ಲ ಅಷ್ಟೇ. ಇವಾಗ ನೋಡಿ ಚೆನ್ನಾಗಿ ಅದನ್ನು ಕರೆದು ಒಂದು ಪಾತ್ರೆಯಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಹಾಗೆ ಕೂಡ ತಿನ್ಬೋದು. ನಾನು ಆಲ್ಮೋಸ್ಟು ಹಾಗೆ ಒಂದು 2-3 ಸಲ ತಿಂದೆ. ನನ್ನ ಮಗಳು ಕೂಡ ತಿಂದಳು, ಚೆನ್ನಾಗಿದೆ ಅಂದ್ಕೊಂಡೇ ತಿಂದರು. ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಹಿಂಗೂ ಕೂಡ ತಿನ್ಬೋದು ಟೈಮ್ ಪಾಸಿಗೆ ಸಂಜೆ ಟೈಮಲ್ಲಿ. ಮತ್ತು ಮಕ್ಕಳು ಏನಾದರೂ ಮಾಡಿಕೊಡು ಅಂತ ಅಂದಾಗ ಈ ಥರ ಹೂಕೋಸು ಇಲ್ಲ ಎಲೆಕೋಸು ಇರುತ್ತಲ್ವ, ಅದರಲ್ಲೇ ಈ ಥರ ಮಾಡಿಕೊಡ್ಬೋದು, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನೆಕ್ಸ್ಟ್ ಗೋಬಿ ಮಂಚೂರಿ ಮಾಡಿದೆ. ಆ ರೆಸಿಪಿ ನಾನು ಇನ್ನೂ ಶೇರ್ ಮಾಡಿಲ್ಲ, ಮಾಡಿದ್ದಾದಮೇಲೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಆಲ್ಮೋಸ್ಟು ರೆಡಿ ಆಗ್ತಾ ಇದೆ. ಒಂಥರ ಜ್ಯೂಸಿಯಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಗೋಬಿ ಮಂಚೂರಿಯೂ ಕೂಡ. ಆಲ್ಮೋಸ್ಟ್ ಇದು ರೆಡಿ ಆಯಿತು. ಇನ್ನೇನು ಪ್ಲೇಟಿಗೆ ಹಾಕಿದೆ ಅಂದರೆ ಮಕ್ಕಳು ತಿಂತಾರೆ. ಸ್ವಲ್ಪ ಅಂದರೆ ಒಂದು ಹೂವಿನ ಕೋಸಿತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಆಯಿತು. ಒಂದು 2-3 ಇದ್ದಿದ್ದರೆ ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಒಂದು ಇದ್ದಿದ್ದಕ್ಕೆ ಒಂಚೂರು ಆಗಿದೆ, ಇನ್ನೂ ಒಂದು ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು. ಬಟ್ ಏನಿದೆ ಮನೇಲಿ ಅದನ್ನೇ ಮಾಡಿಕೊಟ್ರೆ ಆಯಿತು. ಫೈನಲಿ ಗೋಬಿ ಮಂಚೂರಿ ರೆಡಿ ಆಯಿತು. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು. ಅವಳು ಮಾತ್ರ ಅಮ್ಮ ಚೆನ್ನಾಗಿದೆ, ಸೂಪರಾಗಿದೆ, ಹೊರಗಡೆ ಹೆಂಗಿತ್ತು ಹಾಗೇ ಇದೆ, ಹೊರಗಡೆ ನಾನು ತಂದಾಗ ಪಪ್ಪ ತಂದು ಕೊಡ್ತಾಯಿದ್ರಲ್ವ, ಅದನ್ನು ತಿಂದಾಗ ಹೆಂಗೆ ಅನ್ನಿಸ್ತಾ ಇತ್ತು ಹಂಗೇ ಇದೆಯಮ್ಮ, ಚೆನ್ನಾಗಿದೆ ಅಂತ ಫುಲ್ ಕಾಂಪ್ಲಿಮೆಂಟ್ ಕೊಟ್ಟಳು. ನಾನು ಕೂಡ ಫುಲ್ ಹ್ಯಾಪಿ ಆಗೋದೆ. ಏನು ಗೊತ್ತಾ, ಮೇನ್ ಮಕ್ಕಳು ಕರೆಕ್ಟಾಗಿ ಹೇಳ್ತಾರೆ ಚೆನ್ನಾಗಿಲ್ಲ ಅನ್ನೋದು. ಅವರು ರಿಸಲ್ಟ್ ಬಂತು ಅಂದರೆ ನಾವು 100ಗೆ 200% ಪಕ್ಕ ನಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲ ಅವರು ಚೆನ್ನಾಗಿಲ್ಲ ಅಂದರೆ ಮುಗ್ದೋಯ್ತದು, ಚೆನ್ನಾಗಿಲ್ಲ ಅಂತಲೇ ಅರ್ಥ, ಆಯಿತಾ. ಹಾಗೆ ಇವಾಗ ಸಾಸ್ ಹಾಕ್ಕೊಟ್ಟಿದ್ದೀನಿ. ನನ್ನ ಮಗ ಸಾಸ್ ಜೊತೆ ತಿನ್ನಲ್ಲ, ಹಾಗಾಗಿ ಭ್ರಮರಂಗೆ ಮಾತ್ರ ಒಂದು ಸೈಡ್ ಸಾಸ್ ಹಾಕಿ ಕೊಟ್ಟಿದ್ದೀನಿ. ಅವಳು ತಿಂತಾ ಇದ್ದಾಗ ನಾನು ಕೂಡ ಚೆನ್ನಾಗಿದೆಯೋ ಇಲ್ಲ ನೋಡೋಣ ಅಂತ ಹೇಳಿ ಟೇಸ್ಟ್ ಮಾಡಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳೆ ನಿಮ್ಮ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.